ಕಿರಣ್ ಸರ್, ಇವ್ರ ಸೈಕಲ್ ಪಂಚರ್ ಆಗಿ ಕಾಲೇಜ್ವರೆಗೂ ಓಡ್ಕೊಂಬಂದಿದ್ದಾರೆ. ಬರ್ತಾ ಕ್ಯಾಂಪಸ್ಸಲ್ಲಿ ಬಿದ್ದು ಕಾಲಿಗೆ ಬೇರೆ ಗಾಯ ಆಗಿದೆ. ಪ್ಲೀಸ್ ಲೆಟ್ ದೆಮ್ ಇನ್. ಅಲ್ಲ ಸರ್, ರೂಲ್ಸು. ಪ್ಲೀಸ್ ಸರ್, ಅವ್ರು ಬರೋದನ್ನ ನಾನೇ ನೋಡಿದ್ದೀನಿ. ನಿಮ್ಮನ್ನು ಏನಾರು ಕ್ವಶನ್ ಮಾಡಿದ್ರೆ ಯು ಕ್ಯಾನ್ ಸೇ ಮೈ ನೇಮ್, ರಿಷಿನಂದ ಅವ್ರು ಹೇಳಿದ್ರು ಅಂತ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಈಗ ಟೈಮ್ ಆಯಿತು, ಅವ್ರನ್ನ ಎಕ್ಸಾಮ್ ಬರೆಯೋದಕ್ಕೆ ಅಲೋ ಮಾಡಿ. ಸರಿ, ಹೊರಡಿ. ಅಯ್ಯೋ, ಇನ್ನ ವಸಿ ನೀರು ಹಾಕ್ಬೇಕಾ? ಇಲ್ಲ, ಈ ಉಪ್ಪು ಥರ ಆಯ್ತಲ್ಲ, ಇದನ್ನ ಹಾಕ್ಬೇಕಾ? ಅಯ್ಯೋ, ಅಡುಗೆ ಆಗಿದ್ರೆ ಹೆಂಗೋ ಬಾಯಿಗೆ ಹಾಕೊಂಡು ಉಪ್ಪು ಸರಿಗೈತಾ ಇಲ್ವೋ ಹೇಳ್ಬೋದಿತ್ತು. ಇದನ್ನ ಹೆಂಗಪ್ಪ ಹೇಳೋದು? ಕಮಲಿ, ಇದು ಹೊಸಿ ಸರಿಗೈತಾ ಹೇಳು. ನಿಂಗಿ ಪರೀಕ್ಷೆಲಿ ಹಿಂಗೆಲ್ಲ ಕೇಳಬಾರ್ದು. ನಿಂಗೆ ಅದೇನು ಬತ್ತಾಯ್ತೋ ಅದನ್ನೇ ಮಾಡು. ಸರೋಯ್ತು, ನಂಗೆ ಮೂತ್ರ ಬಿಟ್ಟು ಇನ್ನೇನೇನೇನೋ ಬತ್ತೈತೆ. ಎಲ್ಲಿ ಹೋದ್ರು ಎಲ್ಲ? ಗುರುಗಳೇ, ನೀವು ಬನ್ನಿ ಬನ್ನಿ ಒಳಗಡೆ ಬನ್ನಿ ಗುರುಗಳೇ. ಗುರುಗಳೇ, ಇಷ್ಟು ಬೇಗ ನಿಮ್ಮ ಹಿಮಾಲಯದ ಪ್ರವಾಸ ಮುಗೀತಾ? ಹೇಗಾಯ್ತು ಗುರುಗಳೇ? ನೀವು ಬರೋ ಅಷ್ಟರಲ್ಲಿ ನನ್ನ ಮೊಮ್ಮಗಳು ಸಿಗ್ತಾಳೆ ಅಂತ ಹೇಳಿದ್ರಿ, ಆದ್ರೆ ನನ್ನ ಪ್ರವಾಸ ಇನ್ನೂ ಪೂರ್ತಿ ಆಗಿಲ್ಲಮ್ಮ. ಏನ್ ಹೇಳ್ತಿದ್ದೀರಾ ಗುರುಗಳೇ? ಅನ್ನಪೂರ್ಣಮ್ಮ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಹಿಮಾಲಯ ಪ್ರವಾಸಕ್ಕಿಂತಲೂ ಮುಖ್ಯವಾದದ್ದು. ಹೇಳಿ ಗುರುಗಳೇ. ನೀವು ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಕೈಗೊಂಡಿದ್ದ ಪ್ರವಾಸನ ಅರ್ಧಕ್ಕೆ ಬಿಟ್ಟು ಬಂದಿದ್ದೀರಾ ಅಂದ್ರೆ ನಾನ್ ಚಿಂತೆ ಮಾಡುವಂತ ವಿಷಯನಾ? ಇಲ್ಲ ಅಂತ ಹೇಳಿ ಹುಸಿ ಭರವಸೆ ಕೊಡೋಷ್ಟು ಕ್ರೂರಿ ನಾನಾಗಲ್ಲಮ್ಮ. ಬೇವಿಗೆ ಬೆಲ್ಲ ಹಚ್ಚಿದ್ರೂ ಅದರ ಗುಣ ಕಳ್ಕೊಳ್ಳೋದಿಲ್ಲ. ಕಹಿ ಸುದ್ದಿನೇ ಆದ್ರೂ ಇದ್ದ ಹಾಗೆ ಹೇಳೋದು ನನ್ನ ಧರ್ಮ ಹಾಗೂ ಕರ್ತವ್ಯ. ನಿಮ್ಮ ಮೊಮ್ಮಗಳು ಮೊಮ್ಮಗಳಿಗೆ ಏನು ಗುರುಗಳೇ? ಏನಾಯ್ತು? ನಿಮ್ಮ ಮೊಮ್ಮಗಳ ಪ್ರಾಣಕ್ಕೆ ಅಪಾಯ ಇದೆ. ಕಮಲಿ, ಕಮಲಿ ಏನಾಯ್ತು? ಮಾತಾಡ್ ಕಮಲಿ, ಏನಾಯ್ತು ಹೇಳು. ಅಯ್ಯೋ, ನೋಯ್ತಿದ್ಯಾ? ಏನಾಯ್ತು ಕಮಲಿ? ಮಾತಾಡು, ಏನಾಯ್ತು?
ಗುರುಗಳೇ, ಇಷ್ಟು ದಿವಸ ನೀವು ನಿನ್ನ ಮೊಮ್ಮಗಳು ಸಿಕ್ಕೇ ಸಿಗ್ತಾಳೆ, ಅವಳು ಖಂಡಿತ ವಾಪಸ್ ಬಂದೇ ಬರ್ತಾಳೆ ಅಂತ ಹೇಳಿ ಭರವಸೆ ತುಂಬಿದ್ರಿ. ನೀವು ಹೊರಡೋಕ್ಕೂ ಮುಂಚೆ ಈಗಾಗಲೇ ನಾನು ಅವಳನ್ನ ಭೇಟಿ ಮಾಡಿದ್ದೇನೆ ಅಂತಲೂ ಹೇಳಿದ್ರಿ. ಆದ್ರೆ ಈಗ ಅವಳ ಜೀವಕ್ಕೆ ಅಪಾಯ ಅಂತ ಹೇಳ್ತಿದ್ದೀರಲ್ಲ. ಇದುವರೆಗೂ ನಾನು ಅವಳನ್ನ ನೋಡೇ ಇಲ್ಲ ಅಂದಮೇಲೆ ಅವಳಿಗಾಗೋ ಅಪಾಯನ ನಾನು ಹೇಗೆ ತಡೀಲಿ ಗುರುಗಳೇ? ಇಂಥ ಸಂಕಟನ ನಾನು ನಿಮ್ಮ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ ಗುರುಗಳೇ? ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಅನ್ನಪೂರ್ಣಮ್ಮ, ನಿಮಗೆ ಭಯ ಪಡಿಸೋದಕ್ಕಾಗ್ಲಿ ಅಥವಾ ನೋವು ಕೊಡೋದಕ್ಕಾಗ್ಲಿ ನಾನೀ ಸುದ್ದಿ ಹೇಳಲಿಲ್ಲ. ಬರೋ ಕಷ್ಟ ಮೊದಲೇ ತಿಳಿದಷ್ಟು ಅದನ್ನು ಎದುರಿಸೋ ಬಲ ಹೆಚ್ಚಾಗುತ್ತೆ. ನಿಮಗೆ ಈಗ ಬೇಕಾಗಿರೋದು ಮನೋಬಲ. ಬೇಸರ ಮಾಡ್ಕೋಬೇಡಿ. ಮೊಮ್ಮಗಳಿಗೆ ದುಷ್ಟರಿಂದ ಅಪಾಯ ಇದೆ ಅಂದ ಮಾತ್ರಕ್ಕೆ ಶಿಷ್ಟಶಕ್ತಿಗಳ ಸಾಮರ್ಥ್ಯ ಕಡಿಮೆ ಆಗಿದೆ ಅಂತಲ್ಲ. ನಾನು ನನ್ನ ಕಡೆಯಿಂದ ಆಗೋ ಕೆಲಸಗಳನ್ನೆಲ್ಲ ಶುರು ಮಾಡ್ತೀನಿ. ಯಾವತ್ತಿದ್ರೂ ಗೆಲ್ಲೋದು ಒಳ್ಳೆತನ ಮಾತ್ರ. ಅನ್ನಪೂರ್ಣಮ್ಮನವರೇ, ನೋಡೇ ಬಿಡೋಣ ಗೆಲ್ಲೋದು ದುಷ್ಟಶಕ್ತಿಗಳ ನಾವ ಅಂತ. ಅವಳಿಗೇನು ಆಗ್ತಾ ಇದ್ರೆ ಅಷ್ಟೇ ಸಾಕು ಗುರುಗಳೇ. ನಮ್ಮ ಯಜಮಾನ್ರು ಅವಳ ಮೇಲೆ ಪ್ರಾಣನ ಇಟ್ಟಿದ್ದಾರೆ. ಅವಳಿಗೇನಾದ್ರೂ ಆದ್ರೆ ಅವ್ರು ಖಂಡಿತ ತಡ್ಕೊಳ್ಳಲ್ಲ ಗುರುಗಳೇ. ನೀವೇ ಹೇಗಾದ್ರೂ. ನನಗದು ಗೊತ್ತಿದೆಯಮ್ಮ. ಅದಕ್ಕೋಸ್ಕರ ಅಲ್ವೇ ನಾನು ವಾಪಸ್ ಬಂದಿರೋದು. ಭಯ ಬೇಡ, ಧೈರ್ಯವಾಗಿ ಎಲ್ಲವನ್ನೂ ಎದುರಿಸೋಣ. ನಾನು ನನ್ನ ಆಶ್ರಮದಲ್ಲಿ ಪೂಜೆನ ಪ್ರಾರಂಭ ಮಾಡ್ತೀನಿ. ದೈವ ಶಕ್ತಿನ ನಂಬಿ ನಾನಿನ್ನು ಬರ್ತೀನಿ. ಅನಿಕಾ, ಪರೀಕ್ಷೆಗೆ ಬಂದಾಗ್ಲೂ ನಿನ್ ಕೆಟ್ಟ ಬುದ್ಧಿನ ಬಿಡಲ್ಲ ಅಲ್ವಾ ನೀನು? ಕಮ್ಲಿ, ಏನಾಯ್ತು? ಇವಳು ಅವಳಲ್ಲ, ಇವಳು ಹೇಳ್ಕೊಳಕ್ ಮಾತ್ರ ದೊಡ್ಡ ಮನೆ ತನ್ನದ ಹುಡುಗಿ. ತಲೆ ತುಂಬಾ ಬರೀ ಕೆಟ್ಟ ಬುದ್ಧಿನೇ ತುಂಬ್ಕೊಂಡವಳೆ. ಸುಮ್ಕಿರಮ್ಮಿ, ಬರ ಪಾಪಕ್ಕೆ ಆತ್ನಾಲ್ಕು ತತ್ಕಣ ಅನ್ಸ್ತೈತೆ. ಓದ ವಿದ್ಯೆಗೂ ಮರ್ವಾದೆ ಕೊಡಲ್ಲ ಅಲ್ವಾ ನೀನು? ಜೊತೆಗಿರೋ ವಿದ್ಯಾರ್ಥಿಗಳಿಗೂ ಮರ್ವಾದೆ ಕೊಡಕ್ಕಿಲ್ಲ ಅಂದ್ಮ್ಯಾಕೆ ಕಾಲೇಜ್ ಯಾಕಮ್ಮಿ ನಿಂಗೆ? ಮನೆಯಾಗೆ ಬಿದ್ದಿರೋದಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಈಗ ಏನಾಯ್ತು ಅಂತ ಈಗ ಮಾತಾಡ್ತಿದೀಯಾ? ಏನಾಯ್ತು ಅಂತ ಗೊತ್ತಿಲ್ವಾ ನಿನ್ಗೆ? ಅವತ್ ನನ್ ಕೈಯ ಗಾಯ ಆಗೈತೆ ಅಂತ ಗೊತ್ತಿದ್ರುವೆ ಕೈ ಕುಲ್ಕೊ ನೆಬ್ದಾಗೆ ನನ್ ಕೈಗೆ ನೋವು ಮಾಡ್ದಳಲ್ವಾ ನೀನು? ಈಗ ನನ್ ಕಾಲ ಗೇಟಾಗೈತೆ ಅಂತ ತಿಳ್ಕೊಂಡ್ ಹಿಂಗ್ ಮಾಡಿದ್ಯಾ? ನಾಚಿಕೆ ಆಗಕ್ಕಿಲ್ವಾ? ನೀನ್ ಮಾಡಿದನ್ನೆಲ್ಲ ಬಾಯಿ ಮುಚ್ಕೊಂಡು ಅನ್ಭವಿಸೋದಕ್ಕೆ ನನ್ನನ್ ಏನ್ ಅನ್ಕೊಂಡಿದ್ಯಾ ನೀನು? ವಿದ್ಯೆ ಮತ್ತೆ ವಿದ್ಯಾರ್ಥಿಗಳನ್ನ ಗೌರವದಿಂದ ನೋಡೋಳ್ ನಾನು. ಆದ್ರೆ ನಿನ್ನಿಸಿದಾಗೆ ಯೋಗ್ಯತೆ ಇಲ್ದಿರೋರ್ಗೆ ಗೌರವ ಕೊಡೋದು ದಡ್ತನ ಅಂತ ಗೊತ್ತಾಯ್ತು. ನಿಮ್ ಯಾಕೆ ನನ್ ಬಾಯಿ ಮುಚ್ಕೊಂಡು ಇರೋದಿಲ್ಲ ಅನಿಕಾ? ಬರ್ದಿಟ್ಕೋ, ಇನ್ನೇನಾನ ನನ್ ತಂಟೆಗ್ ಬಂದ್ರೆ ನಿನ್ನ ಸುಮ್ಕೆ ಬಿಡಕ್ಕಿಲ್ಲ. ಒಂದ್ ಗತಿ ಕಾಣಿಸ್ಬಿಡ್ತೀನಿ. ಸರಿಯಾಗಿ ಹೇಳ್ದೆ ಕಣಮ್ಮಿ. ಅನಿಕಾ, ವಾಟ್ಸ್ ಆಲ್ ದಿಸ್? ನಿಮ್ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಇದು ಎಕ್ಸಾಮ್ ಹಾಲ್. ಮೊದಲು ನಿಮ್ಮ ಎಕ್ಸಾಮ್ ಮುಗಿಸಿ. ಅನಿಕಾ, ಮಿಸ್ಸೇ ಇಲ್ಲ. SeSO4 ಬದಲಾಗಿ ಸಲ್ಫ್ಯೂರಿಕ್ ಆಸಿಡ್ನ ಮಿಕ್ಸ್ ಮಾಡಿದ್ದೀನಿ. ಅವಳು ನಿನಗೆ ಮಾಡಿರೋ ಅವಮಾನಕ್ಕೆ ಅವಳ ಕಣ್ಣೇ ಹೋಗುತ್ತೆ. ನೋಡ್ತಾ ಇರೋ. ಗುರುಗಳೇ, ಒಂದ್ ನಿಮಿಷ. ನಿಮ್ಗೆ ಅನ್ನಪೂರ್ಣಮ್ಮನ ಹಿರಿ ಮೊಮ್ಮಗಳು ಯಾರು ಅಂತ ಗೊತ್ತಾ? ಎಲ್ಲರೂ ನಮ್ಮವರೇ ಅನ್ಕೊಂಡ ಮೇಲೆ ಎಲ್ರೂ ನಮಗೆ ಪರಿಚಯದವರೇ ಅಲ್ವೇ? ಆದ್ರೆ ಎಲ್ರೂ ಹಾಗೆ ಅನ್ಕೊಳ್ಳೋದಿಲ್ವಲ್ಲ ಕಾಮಿನಿ ದೇವಿಯವರೇ. ದೇವರ ಆಟ ಎಷ್ಟು ವಿಚಿತ್ರ ನೋಡಿ.
ನಾವೇನೋ ಮಾಡಬೇಕು ಅಂತ ಹೊರಡ್ತೀವಿ, ಆದರೆ ಅವನ ಇಚ್ಛೆ ಬೇರೇನೂ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಎಲ್ಲವನ್ನ ನಾನೇ ನಿಯಂತ್ರಣ ಮಾಡ್ತೀನಿ ಅನ್ಕೊಳ್ಳೋದು ಎಷ್ಟು ದಡ್ಡತನ ಅಲ್ವೇ? ಈಗಲೂ ನೋಡಿ, ನಾನೇ ನಿಮ್ಮ ಹತ್ರ ಮಾತಾಡಬೇಕು ಅನ್ಕೊಂಡೆ, ಆದರೆ ನೀವೇ ಬಂದ್ರಿ. ಕಾಮಿನಿ ದೇವಿಯವರೇ, ನನಗೆ ಅವ್ರ ಮೊಮ್ಮಗಳು ಗೊತ್ತಾ ಅಂತ ಕೇಳಿದ್ರಲ್ಲ, ನನಗೆ ಆ ಪರಮಾತ್ಮ ಗೊತ್ತು. ಅವನಿಗೆ ಯಾರ್ಯಾರಿಗೆ ಯಾವ್ಯಾವ ವಿಷಯ ಗೊತ್ತಿದೆ ಅನ್ನೋದು ಗೊತ್ತು. ನಿಮ್ಮ ವಿಷಯಗಳನ್ನು ಸೇರಿಸಿ ಆದ್ರಿಂದ ನೀವೆಷ್ಟೇ ವಿಧಿ ವಿರೋಧವಾಗಿ ಹೋಗೋದಕ್ಕೆ ಪ್ರಯತ್ನ ಪಟ್ಟರು ನಿಮ್ಮನ್ನ ವಿಧಿ ಬೆನ್ನಟ್ತಾ ಇರುತ್ತೆ. ಎಲ್ಲ ಗೆದ್ದೆ ಅನ್ನೋ ಸಮಯಕ್ಕೆ ಅದು ನಿಮ್ಮನ್ನೇ ಹೊಡೆದು ಉರುಳಿಸುತ್ತೆ. ಕಾಮಿನಿ ದೇವಿಯವರೇ, ಏನೇ ಮಾಡೋದಕ್ಕೆ ಮೊದಲು ಅದರಿಂದ ಆಗೋ ಪರಿಣಾಮನ ಎದುರಿಸೋ ಮನಸ್ಥೈರ್ಯ ಇದೆಯಾ ಅಂತ ಒಮ್ಮೆ ಆಲೋಚನೆ ಮಾಡಿ ನೋಡಿ. ಆಳ ಗೊತ್ತಿಲ್ಲದೆ ಹಳ್ಳಕ್ಕೆ ಬಿದ್ದಿರೋ ಎಷ್ಟೋ ಕಥೆಗಳು ನನಗೆ ಗೊತ್ತಿದೆ. ಕಾಮಿನಿ ದೇವಿಯವರೇ, ನಾನಿನ್ ಬರ್ತೀನಿ. ಕಮಲಿ, ಕೆಳಕ್ಕೆ ನಿನ್ನ ಕ್ವಶನ್ ಪೇಪರ್ ಬಿದ್ದಿರ್ಬೇಕು ನೋಡು. ಥ್ಯಾಂಕ್ಸ್ ಅಂಬು. ಸಂಬು, ನಾನಿಲ್ಲಿ SC/SO4 ಮಡಗಿದ್ದೆ, ನೀನು ನೋಡ್ದಾ? ಹೌದಾ? ಇವ್ರೇನಾದ್ರು ಮಾಡಿರ್ಬೇಕು ಬಿಡು. ಲ್ಯಾಬಲ್ಲಿ ಸಿಕ್ಕಾಪಟ್ಟೆ ಅವೇ, ಹೋಗಿ ತಕೊಂಬ. ಸರಿ, ನಾ ಬರ್ತೀನಿ. ವಿದ್ಯೆಗೆ ಗೌರವ ಕೊಡೋಳ ನೀನು. ಈಗ ಆ ವಿದ್ಯೆನೇ ನಿನ್ಗೆ ತಿರುಗೇಟ್ ಕೊಡುತ್ತೆ ಕಣೆ. ಅನಿಕಾ, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ನೀವಿಬ್ರು ಮಾತಾಡ್ತಾನೆ ಇದ್ದೀರಾ. ನೀವು ಎಕ್ಸ್ಪೆರಿಮೆಂಟ್ ಮುಗಿಸೋದು ಯಾವಾಗ? ಗೋ ಟು ಯುವರ್ ಪ್ಲೇಸ್. ಅನಿಕಾ, ಅಮ್ಮ, ನನ್ ಕಣ್ಣು ಉರಿತಿದೆ. ಆಸಿಡ್ ಬಿದ್ದೋಗಿದೆ ನನ್ನ ಕಣ್ಮೇಲೆ. ಸರ್, ನನ್ನ ಮೇಲಿನ ಕೋಪಕ್ಕೆ ಕಮ್ಲಿನೇ ಹಿಂಗ್ ಮಾಡಿರೋದು. ಕಮ್ಲಿನೇ ನನ್ನ ಸೊಲ್ಯೂಷನ್ ಚೇಂಜ್ ಮಾಡಿದಾಳೆ ಸರ್.
ಅನಿಕಾ ಮೇಲೆ ಇದ್ದಿದ್ದ ಕೋಪಕ್ಕೆ ಎಂತ ಕೆಲಸ ಮಾಡಿದಾಳೆ ನೋಡಿ ಸರ್ ಇವಳು. ಸರ್ ನಾನೇನು ಮಾಡಲಿಲ್ಲ, ನನ್ನ ಪಾಡಿಗೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ, ನನ್ಗೇನು ಗೊತ್ತಿಲ್ಲ ಸರ್. ಇಡೀ ಲ್ಯಾಬ್ಗೆ ಗೊತ್ತು ನೀನೇ ಮಾಡಿದ್ಯಾ ಅಂತ. ಏ ಪಿಂಕಿ, ನೀನೇ ನೋಡಿದ್ದ? ನೋಡಿದ್ದಕ್ಕೆ ಹೇಳ್ತಿರೋದು. ಆಗ್ಲಿಂದ ಆ ಕಡೆ ಈ ಕಡೆ ಓಡಾಡ್ತಿದ್ಲು ಸರ್ ಇವಳು. ಸಮಯ ನೋಡಿನೇ ಅನಿಕಾ ಮೇಲೆ ಸೇಡ್ ತಿರ್ಸ್ಕೊಂಡಿದ್ದಾಳೆ. ದಿಟ್ವಾಲು ಇಲ್ಲ ಸರ್, ಅವಳ ಮ್ಯಾಗ ಕೋಪ ಇತ್ತು ದಿಟ್ಟ, ಆದ್ರೆ ಸೇಡ್ ತೀರ್ಸ್ಕೊಬೇಕು ಅಂತೆಲ್ಲ ಮನ್ಸಾಗ ಇಟ್ಕೊಂಡಿರ್ಲಿಲ್ಲ ಸರ್. ಮನ್ಸಲ್ಲಿ ಇಟ್ಕೊಳ್ತೀನಿ ಆಗ್ಲೇ ಹಂಗಂದ. ಅನಿಕಾನ ಸುಮ್ಮನೆ ಬಿಡಲ್ಲ ಅಂತ ಗದರಿದ್ದೆ ಅಲ್ವಾ? ನೋಡಿ ಸರ್ ಹೇಗ್ ಮಾಡಿದಾಳೆ ಅಂತ. ಅನಿಕಾ ಕಣ್ ಹೋದ್ರೆ ಇವಾಗ ಏನ್ ಮಾಡೋದು? ಅನಿಕಾ ಆರ್ ಯು ಓಕೆ? ಸರ್ ಅದು ಕಮಲಿ, ಈಗಷ್ಟೇ ನಿಮ್ಗೆ ಹೇಳಿ ಹೋಗಿದ್ದೀನಿ, ಅಷ್ಟರಲ್ಲೇ ಏನಿದೆ ಅಲ್ಲ, ಲ್ಯಾಬಲ್ಲಿ ನಾವು ಪಾಠ ಮಾಡ್ಬೇಕಾ ಅಥವಾ ನಿಮ್ ಜಗಳನ ತಡಿತಾ ಇರ್ಬೇಕಾ? ಯು ಪೀಪಲ್ ಹ್ಯಾವ್ ಕ್ರಾಸ್ ದಿ ಲಿಮಿಟ್. ಸರ್ ಶಂಭು, ನೀವು ಹಸಿ ಸುಮ್ಕಿರು ಸರ್. ನನ್ಗೇನಾಯ್ತು ಅಂತಾನೆ ಗೊತ್ತಿಲ್ಲ ಸರ್. ನಾನ್ ಯಾಕೆ ಸರ್ ಅನಿಕಾ ಕಣ್ಣೋಗ್ಲಿ ಅಂತ ಬಯಸ್ಲಿ? ನಂಗೇನು ಗೊತ್ತಿಲ್ಲ ಸರ್. ಸ್ಟಾಪ್ ಇಟ್ ಕಮ್ಲಿ. ಅನಿಕಾನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದು ಎಲ್ರೂ ಕೇಳಿಸ್ಕೊಂಡಿದ್ದಾರೆ. ಇಲ್ಲಿ ನಿಮ್ಮನ್ನ ಬಿಟ್ರೆ ಇನ್ಯಾರಿಗೂ ಯಾರ ಮೇಲೂ ಡೌಟ್ ಇಲ್ಲ. ಕಿರಣ್ ಸರ್, ಇಲ್ಲಿ ಅನಿಕಾಗೆ ಟ್ರೀಟ್ಮೆಂಟ್ ಕೊಡ್ಸೋದು ಫಸ್ಟ್ ಇಂಪಾರ್ಟೆಂಟ್. ಕಣ್ಣಿಗೆ ಏನಾಗಿದೆ ಅಂತ ಚೆಕ್ ಮಾಡಿಸ್ಬೇಕು. ಅನಿಕಾ, ಕಮಾನ್, ಲೆಟ್ಸ್ ಗೋ. ಕಮ್ಲಿ, ಇದನ್ನ ಹೀಗೆ ಬಿಟ್ರೆ ಆಗಲ್ಲ. ಪ್ರಿನ್ಸಿಪಲ್ ಹತ್ರ ನಡಿ. ಕೆಮಿಸ್ಟ್ರಿ ಲ್ಯಾಬ್ ಅನ್ನ ಕಬಡ್ಡಿ ಕೊಟ್ಟು ಅನ್ಕೊಂಡ್ಬಿಟ್ಯಾ? ಇಷ್ಟ ಬಂದಂಗೆ ಎಳ್ದಾಡಕ್ಕೆ. ನಿನ್ನ ನಡವಳಿಕೆ, ಓದೋದಲ್ಲಿ ಆಸಕ್ತಿ ನೋಡಿ ಸ್ವಲ್ಪ ಭರವಸೆ ಮೂಡಿಸಿದ್ದೆ, ಆದ್ರೆ ಎಲ್ಲ ನೀರು ಹೋಮ ಮಾಡ್ದಂಗಾಗೋಯ್ತು. ಅಲ್ಲ, ಲ್ಯಾಬ್ ಅಲ್ಲಿ ಸೇಫ್ಟಿ ರೂಲ್ಸ್ ಫಾಲೋ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ಹೇಳಿಲ್ವಾ? ಅದನ್ನೆಲ್ಲ ಮೀರಿ ಸೇಡ್ ತೀರ್ಸ್ಕೊಳ್ಳೋಕೆ ಹೀಗೆ ನಡ್ಕೊಂಡಿದ್ಯಾ? ನಿನಗೆ ಕ್ಷಮೆನೇ ಇಲ್ಲ. ಸರ್, ಇದನ್ನ ಖಂಡಿತವಾಗ್ಲೂ ನಮ್ ಕಮ್ಲಿ ಮಾಡಿರಲ್ಲ ಸರ್. ಅವಳು ಕಾಲೇಜ್ನ ಗುಡಿಯಾಗಿ ನೋಡೋಳು. ಸಾಕು, ಸುಮ್ನಿರಮ್ಮ ನೀನು. ಸರ್, ಇಫ್ ಯು ವಾಂಟ್ ಅ ವಿಟ್ನೆಸ್, ಇಲ್ಲಿ ಯಾರಿದ್ದಾರೋ ಅವ್ರು ಎಲ್ರೂ ಸಾಕ್ಷಿನೇ ಸರ್. ನನಗೂ ಇವಳಿಗೂ ಆಗ್ ಬರಲ್ಲ ಅಂತ ಎಲ್ರಿಗೂ ಗೊತ್ತು. ಬಟ್ ಟುಡೇ ನಾನು ನನ್ನ ಪಾಡಿಗೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ. ಇವಳೇ ರಿವೆಂಜ್ ತೀರ್ಸ್ಕೊಳ್ಳೋಕೆ ಹೀಗೆ ಮಾಡಿದಾಳೆ ಸರ್. ರಿಷಿ ಸರ್, ಡಾಕ್ಟರ್ ಏನಂದ್ರು? ಕಣ್ಣಿಗೆ ತೊಂದರೆ ಇಲ್ಲ ತಾನೆ? ಸ್ವಲ್ಪ ಮಿಸ್ ಆಗಿದ್ರು ವಿಷನ್ ಹೊರಟೋಗ್ತಿತ್ತು. ಗುಡ್ ಫಾರ್ಚ್ಯೂನ್. ಟೆಸ್ಟ್ ಟ್ಯೂಬ್ ದೂರ ಇದ್ದಿದ್ರಿಂದ ಕಣ್ಣಿಗೆ ಮಾತ್ರ ಪೆಟ್ಟಾಗಿದೆ. ಒಂದೆರಡು ದಿನ ಹೋದರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಬೆಳಕಿಗೆ ಕಣ್ಣು ಎಕ್ಸ್ಪೋಸ್ ಆಗಬಾರ್ದು ಅಂತ ಹೇಳಿದ್ದಾರೆ. ಕೇಳಿದ್ಯಾ ಕಮಲಿ? ಅಕಸ್ಮಾತ್ ಅದಕ್ಕೆ ಕಣ್ಣು ಹೋಗ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ? ನಿನಗೆ ಕೆಟ್ಟ ಹೆಸರು ಬರೋದಿರ್ಲಿ. ಕಾಲೇಜ್ ಅಟೆಂಡರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು ಅಷ್ಟೇ ಯಾಕೆ, ನಾನು ಕೂಡ ಕೋಡ್ಕೋಬೇಕಾಗಿತ್ತು. ನಿಮ್ಮಂಥವ್ರು ಫೀಸ್ ಕೊಟ್ರೆ ಇನ್ನೇನಾಗುತ್ತೆ? ನಿಮ್ಮ ಮರ್ಯಾದೆ ಹಾಳಾಗೋದಿರ್ಲಿ, ಕಾಲೇಜ್ ಹೆಸರು ಹಾಳಾಗ್ತಾ ಇದೆ. ರಿಷಿ ಸರ್, ಅಷ್ಟು ಸ್ಟೂಡೆಂಟ್ಸ್ ಎದುರಿಗೆ ಇವಳು ಅನಿಕಾಗ್ ಧಮಕಿ ಹಾಕಿ ಈ ರೀತಿ ಮಾಡಿದಾಳಲ್ಲ, ಏನ್ ಹೇಳ್ತೀರಾ ನೀವು? ಓಹೋ, ನೀವು ಮೌನವಾಗಿರೋದು ನೋಡಿದ್ರೆ ಐ ಥಿಂಕ್ ಯು ಆರ್ ಎಕ್ಸ್ಕ್ಯೂಸಿಂಗ್ ಹರ್, ಬಟ್ ಐ ಕಾಂಟ್. ಇಲ್ಲ ಸರ್, ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಇದು ತುಂಬ ದೊಡ್ಡ ತಪ್ಪು, ಶಿಕ್ಷೆ ಕೊಡಲೇಬೇಕು ಸರ್.